ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಹೋಗ್ಬೇಕಾದ ಜಾಗಕ್ಕೆ ನಾವು ಕರೆಕ್ಟ್ ಟೈಮಿಗೆ ಹೋಗಬೇಕು. ಟೈಮ್ ತುಂಬ ಪ್ರೆಷಸ್ ಕಂದ. ಅಣ್ಣ, ನೀನು ಎಲ್ಲ ಅಮ್ಮನ ಥರನೇ ರೆಡಿ ಮಾಡಿದ್ಯಾ? ಅಮ್ಮ ಹೇಳಿದ ಕೊನೆ ಮಾತುಗಳು ಇನ್ನೂ ನನಗೆ ನೆನಪಿದೆ ಕಣ. ಪ್ರಣಮ್ಗೆ, ಅನಿಕೇತ್ಗೆ ನೀನೇ ಅಮ್ಮನಾಗಿರಬೇಕು ಅಂತ ಅವ್ರು ಹೇಳಿದ ಆ ಮಾತುಗಳು ಇನ್ನೂ ಮರ್ತಿಲ್ಲ. ಆದರೆ ನಿನಗೆ ಯಾರಣ್ಣ ಅಮ್ಮನ ಸ್ಥಾನ ತುಂಬ್ತಾರೆ? ಇನ್ಯಾರು? ಅಮ್ಮನ್ ಥರನೇ ಇರೋ ಜೂನಿಯರ್ ಶಾಂತಲಮ್ಮನ ನೀ ಹುಡುಕ್ತಿದ್ಯಲ್ಲ, ಅವ್ರು ಸಿಕ್ಕದ್ ಕೂಡ್ಲೆ ನಮ್ ಸಾಕೇತ್ಗೆ ಮದ್ವೆ ಮಾಡ್ಬಿಡು, ಅವಳೇ ಚೆನ್ನಾಗಿ ನೋಡ್ಕೋತಾಳೆ. ಹುಡುಕ್ತೀನಿ, ಖಂಡಿತ ಅಂತವಳನ್ನೇ ಹುಡುಕ್ತೀನಿ. ಹೇ ಸಾಕು ನಿಲ್ಸಿ. ವಿಷಯ ಎಲ್ಲಿಂದ ಶುರು ಆದರೂ ಕೊನೆಗೆ ಬಂದು ನಿಲ್ಲೋದು ನನ್ನ ಮದುವೆ ಟಾಪಿಕ್ಗೆ ಅಲ್ವಾ? ಈಗ ಇವೆಂಟಿಗೆ ಲೇಟ್ ಆಗ್ತಿದೆ, ಬೇಗ ರೆಡಿ ಆಗಿ. ಏಯ್ ಕೋಳಿಮರಿ, ನೀನು ರೆಡಿನಾ? ಓ, ನಾನ್ ಫುಲ್ ರೆಡಿ. ಇನ್ನೇನಿದ್ರು ಮಿಸ್ಟರ್ ಪಂಕ್ಚುವಲ್ ಪರ್ಫೆಕ್ಟ್ ಪರ್ಸನ್ ರೆಡಿ ಆಗೋದಷ್ಟೇ ಬಾಕಿ. ಅದಕ್ಕೆ ಇನ್ನೆಷ್ಟು ತಗೋತಾರೋ. ಏಯ್, ಅವ್ನು ರೆಡಿ ಆಗೋದು ಅವನಿಗೆ ಗೊತ್ತು. ಬಾ ಹೋಗೋಣ, ಬಾ. ಹುಡುಕ್ತೀನಮ್ಮ, ಆದಷ್ಟು ಬೇಗ ನಿನ್ ಥರ ಹುಡುಗಿನೇ ಹುಡುಕ್ತೀನಿ. ಈ ವರ್ಷದಲ್ಲಿ ಅಣ್ಣನ ಮದುವೆ ಆಗೇ ಆಗ. ಓಹೋ, ಈ ವರ್ಷದ ನ್ಯೂ ಇಯರ್ ರೆಸಲ್ಯೂಷನ್ ಅಣ್ಣನ್ ಮದ್ವೆನಾ? ಇಷ್ಟು ದಿನ ಇಲ್ದೇ ಇರೋ ಅವಸರ ಈಗ ಮಾಡ್ತಿದ್ಯಾ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಏನು? ಏನ್ ರಾಂಗು? ಲಂಡನ್ ಅಲ್ಲಿ ಯಾವ್ದೋ ಹುಡುಗಿನ ಇಷ್ಟಪಟ್ಟಿದ್ಯಾ ತಾನೆ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನಿನ್ ಲೈನ್ ಕ್ಲಿಯರ್ ಆಗೋದಕ್ಕೆ ಅಣ್ಣನ್ ಮದ್ವೆ ಮಾಡೋದಕ್ಕೆ ಹೊರಟಿದ್ಯಾ? ಕಳ್ಳ. ಓ ಇರು, ಮಾಡ್ತೀನಿ ನಿನ್ಗೆ. ಓ, ಹೇಳ್ತೀನಿ ತಡಿ, ಸಾಕಿದ್ಗೆ ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ. ಏಯ್ ಕೋಳಿ ಮರಿ, ಗಾಸಿಪ್ ಮಾಡ್ರೆ ತಲೆ ಮೇಲೆ ಹೊಡಿತೀನಿ. ನಿನ್ನಂತ ಹಿಟ್ಲರ್ ಹುಡ್ಗಂಗೆ ಆ ಪಾಪದ ಹುಡ್ಗಿ ಎಲ್ಲಿದ್ದಾಳೋ ಏನೋ. ನೋಡು, ಅಣ್ಣಂಗೆ 60 ಗುಣಗಳ ಲಿಸ್ಟ್ ಮಾಡೋ ನೀನು, ನಿನಗಂದ್ರೆ 160 ಗುಣಗಳ ಲಿಸ್ಟ್ ಮಾಡಿರ್ತೀಯ. ನಿನಗ್ ಹುಡ್ಗಿನೇ ಸಿಗಲ್ಲ ಕಣೋ. ಇಲ್ಲೇ ಮಾಡ್ತೀನಿ. ಅಬ್ಬ, ನೋಡಿ, 5 ನಿಮಿಷನೂ ಬೋರ್ ಆಗ್ಬಾರ್ದು. ಬಂದಿರೋ ಗೆಸ್ ಒಂಚೂರು ಕಂಪ್ಲೇಂಟ್ ಮಾಡ್ಬಾರ್ದು. ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು. ಮೇಡಮ್, ಎಲ್ಲ ಅರೇಂಜ್ಮೆಂಟ್ ನಾನು ಮಾಡಿದ್ದೀನಿ, ನಥಿಂಗ್ ಟು ವರಿ. ಆಮೇಲೆ ಸ್ಟೇಜ್ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡಿದ್ದೀರಾ? ನೋಡಿದ್ದೀನಿ ಮೇಡಮ್. LED ಸ್ಕ್ರೀನ್ ಡಿಸ್ಪ್ಲೇ ಸೂಪರ್ ಆಗಿದೆ ಮೇಡಮ್. ಬ್ಯಾಕ್ ಗ್ರೌಂಡ್ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀರಾ ತಾನೇ? ಮಾಡಿಸಿದ್ದೀನಿ ಮೇಡಮ್. ಗೆಸ್ಟ್ ಗಳು ಬಂದಾಗ LED ಸ್ಕ್ರೀನ್ ಕರೆಕ್ಟ್ ಆಗಿ ಓಪನ್ ಆಗ್ಬೇಕು, ಅವ್ರು ಹೊರಡುವಾಗ ಕರೆಕ್ಟ್ ಆಗಿ ಕ್ಲೋಸ್ ಆಗ್ಬೇಕು. ಬೇರೆ ಟೈಮ್ ಅಲ್ಲೆಲ್ಲ 25th ಆನಿವರ್ಸರಿ ಅಂತ ದೊಡ್ಡದಾಗಿ ಕಾಣಿಸ್ತಿರ್ಬೇಕು. ಆಮೇಲೆ ನಾವು ಸುಮ್ನೆ ಕೂತಿರ್ಬಾರ್ದು, ಆಗಾಗ ವೇಟರ್ಸ್ ಬಂದು ನಮ್ಗೆ ಜ್ಯೂಸ್ ಸಪ್ಲೈ ಮಾಡ್ತಿರ್ಬೇಕು. ಆಮೇಲೆ ಅಯ್ಯೋ ದೇವ್ರೆ, ಕೇಟರಿಂಗ್ ಸರ್ವಿಸಸ್ ಮಾಡಿದ್ದೀನಿ ಮೇಡಮ್, ಎಲ್ಲ ಬಂದಿದೆ. ಅಂಕಲ್, ಆ ಫ್ಲವರ್ ಡೆಕೋರೇಷನ್ ಅಲ್ಲೆಲ್ಲ ಆಗಿದೆಯಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಆಗಿದ್ಯಾ? ಮೇಡಮ್, ಎಲ್ಲ ನಾನು ಕರೆಕ್ಟ್ ಆಗಿ ಮಾಡಿದ್ದೀನಿ, ಟೆನ್ಷನ್ ಮಾಡ್ಕೊಂಬೇಡಿ, ಆರಾಮಾಗಿ ಕೂತ್ಕೊಂಡು ಪಾರ್ಟಿ ಎಂಜಾಯ್ ಮಾಡಿ. ಅಂಕಲ್, ನೀವ್ ಹಿಂಗ್ ಹೇಳ್ತೀರಾ ಆದ್ರೆ. ಒಂದು ನಿಮಿಷ ಬಂದೆ. ಹಲೋ ಅಮ್ಮ. ಮೀರಾ, ಮನೇಲಿ ಮಾಡೋ ಮಂಗನಾಟ ಅಲ್ಲಿ ಮಾಡ್ಬೇಡ. 10 ಜನ ದೊಡ್ಡ ವ್ಯಕ್ತಿಗಳು ಬಂದಿರ್ತಾರೆ, ಸ್ವಲ್ಪ ಗಂಭೀರವಾಗಿ ನಡ್ಕೋ. ಗಂಭೀರವಾಗೇ ಇದೀನಮ್ಮ. ನೋಡು, ಸಾಕೇತ್ ಅನಿಕೇತ್ ಅಂತ ಏಕವಚನದಲ್ಲಿ ಮಾತಾಡ್ಬೇಡ. ಸೊಸೈಟಿನಲ್ಲಿ ಅವ್ರಿಗೆ ಆದ ಗೌರವ ಇದೆ. ಏನು ಕೆಲಸ ಮಾಡದೆ ಒಂದ್ ಕಡೆ ತಪ್ಪು ಕೂತ್ಕೊಂಡಿರೋ, ಅರ್ಥ ಆಯ್ತಾ? ಹ್ಞೂ ಅಮ್ಮ, ಬಂದಾಗ್ಲಿಂದ ಒಂದ್ ಕಡೆ ಚೇರ್ ಹಾಕೊಂಡು ಸುಮ್ನೆ ಕೂತಿದೀನಿ, ಎಲ್ಲೂ ಓಡಾಡ್ತಿಲ್ಲ. ಬೇಕಿದ್ರೆ ಪ್ರಣಮ್ನೆ ಕೇಳು. ನಿನ್ ಗುಣ ನನ್ಗೆ ಗೊತ್ತಿಲ್ವೇನೆ? ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ. ಕಾಲಿಗೆ ಚಕ್ರ ಕಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡೋ, ನಾನು ಹೇಳ್ದಷ್ಟು ಕೇಳೋ, ಸುಮ್ನೆ ತೆಪ್ಪು ಕೂತ್ಕೊಂಡಿರೋ. ಹಲೋ ಅಮ್ಮ, ಒಂದ್ ನಿಮಿಷ, ಸರಿಯಾಗಿ ಕೇಳಿಸ್ತಿಲ್ಲ, ಇಲ್ಲಿ ಸೌಂಡ್ ಜಾಸ್ತಿ. ಹಲೋ 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 ಅಂಕಲ್, ಸೌಂಡ್ ಸಿಸ್ಟಮ್ ಅದೆಲ್ಲ ಕರೆಕ್ಟ್ ಆಗಿದ್ಯಾ? ನಾವು ಪರ್ಫಾರ್ಮ್ ಮಾಡುವಾಗ ಗಿಜಿ ಗಿಜಿ ಗುಜು ಗುಜು ಅಂತ ನಮಗ್ ಕೇಳಿಸ್ಬಾರ್ದು.
ಕಂಗ್ರ್ಯಾಚುಲೇಷನ್ ಸಾಕೇತ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಏಯ್ ಏನ ಮಗ ನೋಡ್ತಾ ಇದೀಯಾ? ಕೊಡ ಗಿಫ್ಟ್. ತಗೊಳ್ಳಿ. ಈ ಬಾಕ್ಸ್ ಅಲ್ಲಿ ನಿಮ್ಗೆ ಇಷ್ಟವಾದ ಗಿಫ್ಟ್ ಇದೆ. ತುಂಬಾ ಎಕ್ಸ್ಪೆನ್ಸಿವ್ ಗಿಫ್ಟ್, ವರ್ತ್ ಆಫ್ 5 lakhs rupees. ಹೂ ಕೊಟ್ಟು ಹಾರೈಸಿದ್ರಲ್ಲ, ಅಷ್ಟೇ ಸಾಕು ಸರ್. ಗಿಫ್ಟನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ. ಏನ್ ಮಿಸ್ಟರ್ ಸಾಕೇತ್, ಇನ್ನು ನೀವು ಬದಲಾಗ್ತಾನೆ ಇಲ್ವಲ್ಲ? ಬದಲಾಗಿ ಸ್ವಾಮಿ. 25 ವರ್ಷ ಆಯ್ತು ನಮ್ ಜೊತೆ ಮಿಂಗಲ್ ಆಗಿ. ತಗೊಳ್ಳಿ ಸರ್. ಅಣ್ಣ ಹೇಳಿದ್ದು ಸಾಕು ಅನ್ಸುತ್ತೆ. ನಾನು ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸಾಕೇತ್, ನಾವು ನೀವು ಕೈ ಜೋಡಿಸಿದ್ರೆ 25th anniversary ಪಾರ್ಟಿಗೆ ಬಂದಿದ್ದೀರಾ, ಪಾರ್ಟಿನ ಎಂಜಾಯ್ ಮಾಡಿ. ಅನಿ ಬಾ. ಅರೆ ಶ್ಯಾಮರಾವ್ ಅಂಕಲ್, ಹಾಯ್ ಸರ್, ಹೇಗಿದ್ದೀರಾ? ನಮ್ಮನೇಲಿ ಏನಾದ್ರೂ ಫಂಕ್ಷನ್ ನಡೆದ್ರೆ ಒಂದ್ ದೊಡ್ಡ ಬೊಕ್ಕೆ ಗಿಫ್ಟ್ ಇಟ್ಕೊಂಡ್ ಬಂದ್ಬಿಡ್ತೀರಾ. ವಿಶ್ ಮಾಡಿ ಖುಷಿಯಾಗಿರೋದ್ ಬದಲು ನಿಮ್ ಡೀಲ್ ಬಗ್ಗೆ ಮಾತಾಡಿ ನಮ್ ಸಾಕೇತ್ ಸರ್ ಮನ್ಸನ್ನೇ ನೋವು ಮಾಡ್ತೀರಾ. ನಮ್ ಬಾಸು ಕೆಲಸದವ್ರ ಜೊತೆ ಎಲ್ಲ ಮಾತಾಡಲ್ಲ. ನೋಡಿ ನಂಗೂ ನಿಮ್ನ ನೋಡಿ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾನ್ ನಿಮ್ಗೊಂದ್ ಸಜೆಷನ್ ಕೊಡ್ತೀನಿ. ನಾನ್ ಹೇಳ್ದಾಗ ನೀವ್ ಕೇಳ್ಬಿಟ್ರೆ ಶಾಂತಲಾ ಮೀಡಿಯಾದಲ್ಲಿ ಡೀಲ್ ಗಿಟ್ಟಿಸ್ಕೊಳ್ಳೋದು ಚಿಟ್ಕೆ ಹೊಡೆಯೋಷ್ಟು ಸುಲಭ ಆಗ್ಬಿಡುತ್ತೆ. ಏನಮ್ಮ, ಏನ್ ಮಾಡ್ಬೇಕು ಹೇಳು? ಮಾಡೋದೇನು ಇಲ್ಲ ಸರ್, 2 ಗುಣ ಇರ್ಬೇಕು. ಒಂದು ಒಳ್ಳೆ ನಿಯತ್ತು, ಇನ್ನೊಂದು ಒಳ್ಳೆ ಉದ್ದೇಶ. ನಮ್ ಸಾಕೇತ್ ಸರ್ನ ದುಡ್ಡಲ್ಲಿ ಅಳಿಯೋದಕ್ಕಾಗಲ್ಲ. ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಕರ್ಗೋ ಮನ್ಸು ಅವ್ರದು. ಅಕ್ಕ, ಇನ್ನ ಒಂದ್ಸತಿ ರಿಪೀಟ್ ಮಾಡ್ತೀಯಾ? ಅರ್ಥ ಮಾಡ್ಕೊಳ್ಳೋರ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತೆ ಕಣೋ. ಸರ್, ಆ ಕೆಲಸದವ್ರ ಮಾತಿಗೆ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ಬಿಟ್ಟಾಕಿ ಸರ್. ಬೀದಿಲಿದ್ದವ್ರನ್ನ ತಂದು ಸಾಕೇತವ್ರು ಮನೇಲಿ ಇಟ್ಕೊಂಡ ತಕ್ಷಣ ಯಾರು ಮನೆ ಮಗಳಾಗಲ್ಲ. ಕೆಲಸದವ್ರ ಮಾತಿಗೆಲ್ಲ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ ಸರ್. ನಮ್ಮಲ್ಲಿ ಯಾರು ಕೆಲಸದವ್ರಿಲ್ಲ, ನಾವೆಲ್ಲ ಫ್ಯಾಮಿಲಿ. ಮಾತಾಡೋದಕ್ಕೂ ಮುಂಚೆ ಯಾರ ಬಗ್ಗೆ ಮಾತಾಡ್ತಿದ್ರೋ ಅನ್ನೋ ಪ್ರಜ್ಞೆ ಮೈ ಮೇಲೆ ಇರಬೇಕು. ಸರ್, ಆ ಹುಡುಗಿ ನಮ್ಮ ಬಾಸ್ಗೆ ಬಾಯಿ ಬಂದಂಗೆಲ್ಲ ಮಾತಾಡಿದ್ರೆ ಅದೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ ಸರ್? ಅವಳು ಬಾಯಿಗೆ ಬಂದಾಗ ಮಾತಾಡಿಲ್ಲ, ಬುದ್ಧಿ ಮಾತು ಹೇಳ್ತಿದ್ಲು. ನಿಮ್ಮಂಥವ್ರ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ನಮಗಿಷ್ಟ ಇಲ್ಲ. ಮಿಸ್ಟರ್ ಸಾಕೇತ್, ಒಬ್ಬ ಯಕಶ್ಚಿತ್ ಕೆಲಸದವ್ರಿಗೋಸ್ಕರ 150 ಕೋಟಿ ರೂಪಾಯಿ ಬಿಸ್ನೆಸ್ ಆಫರ್ನ ತಿರಸ್ಕಾರ ಮಾಡ್ತಾ ಇದ್ದೀರಾ? ಹೇ, ಬರೀ 150 ಕೋಟಿ ಅಲ್ಲ, 1500 ಕೋಟಿ ಕೊಟ್ಟರು ಮೀರನ್ ನಗು ಮುಂದೆ ನಿವಾಳಿಸಿ ಬಿಸಾಕ್ತೀನಿ. ನಮ್ಮ ಕಡೆ ಅತಿಥಿ ದೇವೋಭವ ಅಂತಾರೆ. ಪಾರ್ಟಿಗೆ ಬಂದಿದ್ದೀರಾ, ಎಂಜಾಯ್ ಮಾಡಿ. ನೋಡ್ದೇನೋ ಹೇಗ್ ಮಾತಾಡ್ತಾರೆ ಅಂತ. ನಾನೇನಾದ್ರೂ ತಪ್ಪು ಮಾತಾಡದ್ನ? ಯಾವ್ದೇ ಫಂಕ್ಷನ್ ನಡೆದ್ರು ಗಿಫ್ಟ್ ಬಾಕ್ಸ್ ಇಟ್ಕೊಂಡು ಕೈ ಜೋಡಿಸಿ ಅಂತ ಸಾಕೇತ್ಗೆ ಹೇಳ್ತಾರೆ. ಸಾಕೇತ್ಗೆ ಎಷ್ಟೇ ಕೋಪ ಬಂದ್ರು ಅವ್ರ ಕೈ ಮುರಿದಿಲ್ಲ ಅಷ್ಟೇ, ಅದವ್ರ ಪುಣ್ಯ. ಸಾಕೇತ್ ಹೇಳೋ ಸೂಕ್ಷ್ಮನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಇವ್ರಿಗೆ. ನನಗೆ ಮಾತಾಡ್ತಾರೆ. ಪ್ರಣವ್, ನೀನೇ ಹೇಳು, ನಾನ್ ಡೈರೆಕ್ಟ್ ಆಗಿ ಮಾತಾಡಿದ್ದು ತಪ್ಪಾ? ಇದಕ್ಕೇನ್ ಕಡಿಮೆ ಇಲ್ಲ. ನನಗೂ ಕೋಪ ಬಂದಿತ್ತು ಕಣೋ. ಹೋಗ್ಲಿ ಬಿಡು ಪಾಪ ಅಂತ ಸುಮ್ನಾದೆ. ಇಲ್ಲ ಅಂದ್ರೆ ಈ ನೀರ ಏನು ಅಂತ ತೋರಿಸ್ತಿದ್ದೆ. ಆ್ಯಕ್ಷನ್ಗೆ ತಕ್ಕಾಗೆ ರಿಯಾಕ್ಷನ್ ಇದ್ದೇ ಇರುತ್ತೆ. ನೀನು ಒಂದು ಮಾತಾಡಿದ್ರೆ 2 ಮಾತನ್ನ ಅನ್ಸ್ಕೊಳ್ಳೋದಕ್ಕೆ ಮೆಂಟಲಿ ಫಿಕ್ಸ್ ಆಗಿರ್ಬೇಕು. ಯಾರೋ ಏನೋ ಹೇಳಿದ್ರು ಅಂತ ಇಲ್ಲಿ ಬಂದು ಅಳ್ತಾ ಕೂತಿದ್ಯಲ್ಲ, ತಲೆ ಸರಿ ಇದೆಯಾ ನಿನಗೆ? ನಾನೇನೋ ಅವ್ರಿಗೆ ಅವಮಾನ ಮಾಡಿಲ್ಲ, ಇರೋದನ್ನ ಇದ್ದಂಗೆ ಹೇಳ್ದೆ.
ಅದಕ್ಕೆ ಯಾಕೆ ಅವ್ರ ಕೆಂಡ ನಂಗೆ ಕೋಪ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಬೈಬೇಕು? ನಿನಗೆ ಸರಿ ಅನಿಸಿದ್ದು ಅವ್ರಿಗೂ ಸರಿ ಅನಿಸ್ಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಅವ್ರಂದ್ರು ನೀನು ಅನ್ನಿಸ್ಕೊಂಡೆ, ಅಲ್ಲೇ ಸರಿಯಾಗಿ ರಿಪ್ಲೈ ಕೊಡ್ಬೋದಿತ್ತಲ್ವ. ಮನೇಲಿ ನೋಡಿದ್ರೆ ಒಳ್ಳೆ ಹೆಣ್ಣುಲಿ ಆಡ್ದಂಗೆ ಆಡ್ತೀಯಾ. ಆಚೆ ಬಂದರೆ ಇಷ್ಟೇನಾ ನಿನ್ನ ಧೈರ್ಯ, ಇಷ್ಟೇನಾ ನಿನ್ನ ಶೌರ್ಯ? ನಂಗೂ ಕೋಪ ಬಂದಿತ್ತು. ಆದ್ರೂ ಅವ್ರು ಹೇಳಿದ್ದು ಸರಿನಾ ಅಲ್ವಾ? ಏನು ಸರಿ? ನಾನು ಕೆಲ್ಸದವಳು ಅಂತ. ಶಟಾಪ್ ಮೀರಾ. ಮನೇಲಿ ಯಾವಾಗಲೂ ನಾನೇ ಮನೆ ಮಗಳು ಅಂತ ತಲೆ ತಿಂತಿರ್ತೀಯ. ಈ ಮನೆ ಗಡಿಗಾಲ ಹಾಕಿದ್ ನಾನು, ಈ ಮನೆ ಮಹಾಲಕ್ಷ್ಮಿ ನಾನು ಅಂತ ಕಿರ್ತಾ ಇರ್ತೀಯ. ಹೌದು ಕಣೋ, ನೀನ್ ಹೇಳಿದ್ದು ರೈಟು. ಆ ಮನೆಗೆ ಅಡಿಗಲ್ ಹಾಕಿರೋದು ನಾನು. ಅದಕ್ಕೆ ತಾತ ನನ್ಗೆ ಮನೆ ಮಗಳು ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಗೊತ್ತಿದ್ಮೇಲೆ ಕೆಲಸದವಳು ಅಂದವ್ರ ಮುಖದಲ್ಲಿ ನೀರು ಇಳಿಸ್ಬೇಕಿತ್ತೆ ಹೊರ್ತು ನಿನ್ ಕಣ್ಣಲ್ಲಿ ಯಾಕೆ ನೀರು ಇಳಿಸ್ತಾ ಇದೆಯಾ? ಹೌದಲ್ವನೋ? ಎಲ್ಲದಕ್ಕೂ ಹೌದಲ್ವೇನೋ ಅಂತ ರಾಗ ಎಳಿಬೇಡ. ಧೈರ್ಯ ಇಲ್ಲ ಅಂದ್ಮೇಲೆ ಸುಮ್ಮನೆ ಇರಬೇಕು. ಇಲ್ಲ ಅಂದ್ರೆ ಈ ಮನೆ ಮಗಳು ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಈ ಮನೆ ನಂದು, ಈ ಆಫೀಸ್ ನಂದು, ಇಲ್ಲೇನೇ ಕೆಲಸ ನಡಿಬೇಕು ಅಂದ್ರೂ ನನ್ನ ಪರ್ಮಿಷನ್ ಬೇಕು ಅಂತ ಕಡ್ಡಿ ತುಂಡಾಗೋ ಹಾಗೆ ಹೇಳ್ಬೇಕು. ಆಗ ಅವರೇ ಬಾಯಿ ಮುಚ್ಕೊಂಡಿರ್ತಾರೆ. ಸಾಕು. ಸಾಕು. ಇದ್ ನಂದು ಮನೆನೇ ಅಲ್ವನೋ? ಹೂ ಕಣೆ. ನೋಡು ಸಾಕು, ಅವಾಗ್ಲಿಂದ ಇವನು ನಂಗ್ ಬುದ್ಧಿ ಮಾತು ಹೇಳ್ತಿದ್ದಾನೋ ಅಥವಾ ಬೈತಿದ್ದಾನೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಸುಮ್ನೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಿದ್ದಾನ. ಇದಪ್ಪ ಮಾತು ಅಂದ್ರೆ ಹೇಗಿರ್ಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ರೆ ನನಗೆ ಅಂತೀಯಾ? ಆಯ್ತಾಯ್ತು, ಜಗಳ ನಿಲ್ಸಿ. ಪ್ರೋಗ್ರಾಮ್ ಶುರು ಆಗುತ್ತೆ, ಬನ್ನಿ ಹೋಗೋಣ. ಅಯ್ಯೋ ಕರೆಕ್ಟು. ಆ ಇವೆಂಟ್ ಮ್ಯಾನೇಜರ್ ಅಲ್ಲಿ ಪ್ರೋಗ್ರಾಮ್ ಲಿಸ್ಟ್ ಹೇಗ್ ಮಾಡಿದಾರೆ ಅಂತ ನಾನು ಮೊದ್ಲು ಕೇಳ್ಬೇಕು. ಏನ್ ಗೊತ್ತಾ ಸಾಕು, ನಾನು ಸಜೆಷನ್ ಕೊಟ್ಟೆ, ಅಲ್ಲಿ ಡೆಕೋರೇಷನ್ ಮಾಡಿದಾರೆ ನೋಡು, ಆ ಫ್ಲವರ್ ಡೆಕೋರೇಷನ್ ನಾನ್ ಕೊಟ್ಟಿದ್ದಕ್ಕೆ ಅದನ್ನ ಸರಿ ಮಾಡಿದ್ದು. ಇವಳಂತೂ ಬದಲಾಗಲ್ಲ. ಒಂದು ಕ್ಷಣ ಹತ್ರೆ ಇನ್ನೊಂದು ಕ್ಷಣದಲ್ಲಿ ಮರ್ತೋಗ್ತಾಳೆ.
ಬೇಗ ಬೇಗ ಹೇಳಿ, ಲೇಟ್ ಆಯ್ತು. ತಗೊಳ್ಳಿ. ಟೈಮ್ ಕರೆಕ್ಟ್ ಆಗಿ ರೆಡಿ ಆದ್ವಿ. ನಿಮ್ಮ ಅಮ್ಮನೇ ರಾಹು ಕಾಲ ಶುಭ ಕಾಲ ಅನ್ಕೊಂಡು ಲೇಟ್ ಮಾಡಿದ್ದು. ಲೇ ಅಮ್ಮು, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಳ್ಳೆ ಟೈಮ್ ನೋಡ್ಬೇಕು ಕಣೆ. ಅಮ್ಮ ನಿನಗ್ ಗೊತ್ತಲ್ಲ ಅಕ್ಕನ ಲೈಫಲ್ಲಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ದಿನ ಅಂತ. 25 ವರ್ಷದಲ್ಲಿ ಮಾಡಕ್ ಆಗದೆ ಇರೋದನ್ನ ನಮ್ಮ ಅಕ್ಕ 3 ವರ್ಷದಲ್ಲಿ ಮಾಡಿದಾಳೆ. ಇಷ್ಟೆಲ್ಲ ಮಾಡಿದ್ಮೇಲೆ ಲೇಟಾಗಿ ಹೋಗಿ ಟೈಮ್ ಸೆನ್ಸ್ ಇಲ್ದೇ ಇರೋ ಹುಡುಗಿ ಅಂತ ಅನ್ನಿಸ್ಕೊಳ್ಳೋದು ಬೇಕಾ? ಇದೆಲ್ಲ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಏ ಅಮ್ಮು, ಈಗ ಕೂಗಾಡಿ ಮೂಡ್ ಅಪ್ಸೆಟ್ ಮಾಡ್ಕೋಬೇಡ. ಆಲ್ರೆಡಿ ಲೇಟ್ ಆಗಿದೆ, ಬಾ ಬೇಗ. ಓ ನೀವಾ ಮೇಡಮ್? ಕಂಪ್ನಿ ಎಂಪ್ಲಾಯ್ ಮಾತ್ರ ಒಳಗಡೆ ಬಿಡೋದು, ಫ್ಯಾಮಿಲಿ ಎಲ್ಲ ಬಿಡಲ್ಲ ಮೇಡಮ್. ಯಾಕೆ ಆಗಲ್ಲ? ಅಕ್ಕ ಅವಾರ್ಡ್ ತಗೊಳ್ಳೋದನ್ನ ನಾವು ನೋಡ್ಬಾರ್ದಾ? ಎಷ್ಟೋ ವರ್ಷಗಳಿಂದ ಇರೋರಿಗೆ ಅವಾರ್ಡ್ ಬಂದಿಲ್ಲ, ಇನ್ನು ನಿಮ್ಮ ಅಕ್ಕರು ಬರುತ್ತಾ? ಅಹಲ್ಯ, ನೀನು ಹೋಗ್ಕಂದ, ನಾವು ಆಟೋ ಹಿಡ್ಕೊಂಡು ಮನೆಗೆ ಹೋಗ್ತೀವಿ. ಅಮ್ಮ, ನನಗೆ ಅವಾರ್ಡ್ ಬರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ನೀವೇ ಅಲ್ಲಿಲ್ಲ ಅಂದಮೇಲೆ ನಾನಲ್ಲಿ ಹೋಗಿ ಏನು ಮಾಡಲಿ? ನನಗೆ ನನ್ನ ಕುಟುಂಬದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲಮ್ಮ. ನಂಗೆ ಯಾವ ಅವಾರ್ಡು ಬೇಡ. ಬನ್ನಿ ಹೋಗೋಣ. ಕೇಶವ್, ಕೇಶವ್ ಅವರೇ, ನಮ್ಮ ಕಂಪನಿ ವರ್ಕರ್ಸ್ ನಮ್ಮ ಫ್ಯಾಮಿಲಿನೇ, ಅವರಿಂದಲೇ ನಾವು. ಇನ್ನು ಯಾವುದೇ ಫ್ಯಾಮಿಲಿ ಜೊತೆ ಈ ಥರ ನಡ್ಕೋಬೇಡಿ. ಇದು ಶಾಂತಲಾ ಮೀಡಿಯಾದ ಸಿಲ್ವರ್ ಜೂಬ್ಲಿ ಸೆಲೆಬ್ರಿಟಿ. ನಮ್ಮ ಗೆಸ್ಟ್ ನೀವು, ಈ ಕಾರ್ಯಕ್ರಮದ ಹೋಸ್ಟ್ ನಾನು. ಜೊತೆಗೆ ಈ ಸಂಭ್ರಮದಲ್ಲಿ ಹಲವಾರು ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಅವಾರ್ಡ್ಸ್ ಇದೆ, ನೀವೆಲ್ಲ ಕಾಯ್ತಾ ಇದ್ದಿರ್ತಾನೆ. ಇಷ್ಟೇ ಆದ್ರೆ ಬೋರಿಂಗ್ ಆಗಲ್ವಾ? ವೆನ್ ಅಕುಲ್ ಇಸ್ ಹಿಯರ್, ವೈ ಡು ಯು ಫಿಯರ್? ಮೋಜು ಮಸ್ತಿ ತರ್ಲೆ ತುಂಟಾಟ ಹಾಸ್ಯ ಎಲ್ಲವೂ ಇರುತ್ತೆ. ಆರ್ ಯು ರೆಡಿ ಫಾರ್ ಇಟ್? Shantala Media welcomes to 25th Silver Jubilee celebrations. Nanu nimma cool Akul. So friends, let's get in. I think ಈ ಎಲ್ಲ ಎಂಪ್ಲಾಯೀಸ್ ಕಾಯ್ತಾ ಇದ್ದಾರೆ ಏನು ಎತ್ತ ಅಂತ. ಆದ್ರೆ ಶುರು ಮಾಡೋಕ್ಕೂ ಮೊದಲು ವೆರಿ ಇಂಪಾರ್ಟೆಂಟ್ ವ್ಯಕ್ತಿನ ಖಂಡಿತ ಇಂಟ್ರೊಡ್ಯೂಸ್ ಮಾಡಲೇಬೇಕು. ಕನಸು ಕಾಣೋದು ಎಷ್ಟು ಮುಖ್ಯನೋ ಅದನ್ನ ನನ್ಸ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಶಾಂತಲಾ ಮೀಡಿಯಾನು ಈ ಕನಸನ್ನ ನನ್ಸ್ ಮಾಡಿದ್ದು ಇವರೇ. ಸೈಲೆಂಟ್ ಕನಸುಗಾರ, ಅಷ್ಟೇ ಸೈಲೆಂಟ್ ಕೆಲಸಗಾರ ಕೂಡ. ಯಂಗ್ ಏಜ್ ಅಲ್ಲಿ ಎಷ್ಟೆಲ್ಲ ಸಾಧನೆ. ಯಂಗ್ ಅಂಡ್ ಚಾರ್ಮಿಂಗ್ ಗಾಯ್. ಐ ನೋ ನಿಮ್ಗೆಲ್ಲ ಈ ಬಾಸ್ ತುಂಬಾ ಇಷ್ಟ ಅಂತ ಕೂಡ ಗೊತ್ತು ನನಗೆ.
ಕಮ್ ಆನ್, ಈ ಸೆಲೆಬ್ರೇಷನ್ ಬಗ್ಗೆ ಮಾತಾಡೋದಕ್ಕೆ ಈಗ ವೇದಿಕೆ ಮೇಲೆ ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ದ ಹ್ಯಾಂಡ್ಸಮ್ ಹಾಂಗ್ ಸಾಕೇತ್. ವೆಲ್ಕಮ್ ಸಾಕೇತ್. ವೆಲ್ಕಮ್. ಅಂಡ್ ಫಸ್ಟ್ಲಿ ಕಂಗ್ರಾಚುಲೇಷನ್ ಸಾಕೇತ್. ಶಾಂತಲಾ ಮೀಡಿಯಾಗೆ 25 ವರ್ಷ ಇಸ್ ನಾಟ್ ಅ ಜೋಕ್. ನಿಮ್ ತುಂಬಾನೇ ಕೊಡುಗೆ ಇದೆ ಇದರಲ್ಲಿ. ಅಂಡ್ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಅನ್ಕೊಳ್ಳೋದು ನಮ್ಮ ಬಾಸ್ ತುಂಬಾ ಕ್ವಾಯಿಟು, ನಮ್ಮ ಬಾಸ್ ತುಂಬಾ ಹ್ಯಾಂಡ್ಸಮ್ ಅಂತ. ನೋಡಿ, ದ ಸ್ಟೇಜ್ ಇಸ್ ಯೋರ್ಸ್. ನಿಮ್ಮವ್ರು ಇಲ್ಲಿ ಕೂತಿದ್ದಾರೆ, ಸೊ ಗೋ ಫಾರ್ ಇಟ್. ಹಾಯ್ ಎಲ್ರಿಗೂ. ಆ್ಯಕ್ಚುಲಿ ನನಗೆ ತುಂಬ ಫಾರ್ಮಲ್ ಆಗೆಲ್ಲ ಮಾತಾಡಿ ಗೊತ್ತಿಲ್ಲ. ಇದು ಫ್ಯಾಮಿಲಿ ಫಂಕ್ಷನ್, ನೀವೆಲ್ಲರೂ ನನ್ನ ಫ್ಯಾಮಿಲಿ. ಸೊ ನಮಗೆ ನಾವೇ ಕಂಗ್ರ್ಯಾಚುಲೇಷನ್ಸ್ ಹೇಳ್ಕೋಬೇಕು. ಕಂಗ್ರ್ಯಾಟ್ಸ್ ಅಗೈನ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶಾಂತಲಾ ನಮ್ಮ ಅಮ್ಮನ ಹೆಸರು. 1993 ನಮ್ಮಮ್ಮ ಒಂದು ಸಣ್ಣ ಏಜೆನ್ಸಿನ ಸ್ಟಾರ್ಟ್ ಮಾಡಿ. ಆಗ ಮೀಡಿಯಾ ಇಷ್ಟೊಂದೆಲ್ಲ ಬೆಳೆದಿರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಕಂಪನಿ ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. ಒಂದು ಸಣ್ಣ ಕಂಪ್ನಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ನಮ್ಮ ಅಮ್ಮನ ಶ್ರಮ. ಆದರೆ 2006 ನಮ್ಮ ಪಾಲಿಗೆ ತುಂಬ ಕೆಟ್ಟ ವರ್ಷ ಆಗಿತ್ತು. ಒಂದು ಆಕ್ಸಿಡೆಂಟ್ ನಮ್ಮ ಇಡೀ ಜೀವನನೇ ಚೇಂಜ್ ಮಾಡಿ ನಾವು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು. ಆಗ ನನಗಿನ್ನೂ 16 ವರ್ಷ, ತುಂಬ ಚಿಕ್ಕವನು, ಲೈಕ್ ಇಷ್ಟಿದೆ ಅನ್ಸುತ್ತೆ. ಆದರೆ ನಾನು ಅಮ್ಮನ ಮಗ. ನಮ್ಮ ಕಂಪನಿ ತುಂಬಾನೇ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಯ್ತು. ಈ ಕಂಪನಿ ಜೊತೆ ಸುಮಾರು ಜನರ ಜರ್ನಿ ಇದೆ. ಈ ಕಂಪನಿ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ನೀವೆಲ್ಲರೂ. ಆದರೆ ಇವತ್ತು ನಾವು ಅದರಲ್ಲಿ ಒಂದು ಬೆಸ್ಟ್ 5 ಜನನ ಸೆಲೆಕ್ಟ್ ಮಾಡಿ ಅವ್ರಿಗೆ ಅವಾರ್ಡ್ನ ಕೊಡ್ತೀವಿ. ಅದು ಯಾರು ಅನ್ನೋದು ಸರ್ಪ್ರೈಸ್ ಆಗೇ ಇರಲಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆ್ಯಕ್ಚುಯಲ್ ಡೇಟ್ ಪ್ರಕಾರ ಈ ಇವೆಂಟು ಲಾಸ್ಟ್ ವೀಕೇ ನಡಿಬೇಕಿತ್ತು. ಆದರೆ ನನ್ನ ಈ ರಾಜ್ಕುಮಾರ ಲಂಡನ್ನಿಂದ ಬರಬೇಕಾಗಿತ್ತು. ನನ್ನ ತಮ್ಮ ಅನಿಕೇತ್ ಲಂಡನ್ನಲ್ಲಿ ಓದ್ತಿದ್ದ. ಈ ವೀಕ್ ಬರಬೇಕಾಗಿತ್ತು. ಅವನಿಗೋಸ್ಕರ ಅಂತಾನೆ 1 ವೀಕ್ ಪೋಸ್ಟ್ಪೋನ್ ಮಾಡಿದ್ದೆ. ಅವನು ಬಂದಮೇಲೆ ನನಗಿನ್ನೂ ಶಕ್ತಿ ಬಂದಿದೆ. ನನ್ನ ಹೆಗಲ ಮೇಲಿರೋ ಭಾರನ ಅವನು ಶೇರ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ವಿ ಹಾರ್ಟ್ಲಿ ವೆಲ್ಕಮ್ ಯು ಆಲ್ ಟು ದಿಸ್ ವಂಡರ್ಫುಲ್ ಈವ್ನಿಂಗ್. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್ ಸಾಕಿದ್. ನಿಜವಾಗ್ಲೂ ತುಂಬಾ ಎಮೋಷನಲ್ ಆಗಿತ್ತು ಆಕ್ಚುಲಿ ನಿಮ್ಮ ಸ್ಪೀಚ್. ಇವರ ಮಾತಲ್ಲಿ ಎಲ್ಲೂ ಕೂಡ ತಾವು ಬಾಸ್ ಅಂತ ಅನ್ಸ್ಕೊಂಡೇ ಇಲ್ಲ. ಎಲ್ರು ಸೇರಿ ಈ ಒಂದು ಕಂಪನಿನ ಈ ಮಟ್ಟಕ್ಕೆ ತಗೊಂಡ್ ಬಂದಿದ್ವಿ ಅಂತಂದ್ರೆ ತುಂಬಾ ದೊಡ್ಡ ಮಾತದು. ಅಂದ್ರೆ ಬಾಸ್ ಇವರಲ್ಲ, ನೀವುಗಳು. ಫ್ಯಾಬ್ಯುಲಸ್ ವರ್ಡ್. ಈ ಕಂಪನಿ ಇಷ್ಟು ಸಕ್ಸಸ್ಫುಲ್ ಯಾಕಾಗಿದೆ ಅನ್ನೋದು ಈ ಮಾತಿಂದ ನನಗೆ ಗೊತ್ತಾಗುತ್ತೆ. ಸಾಕೇತ್, ವೆರಿ 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 ಬ್ರಿಲಿಯಂಟ್ ಸ್ಪೀಚ್ ಇದು. ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲೋಸ್ ಗೈಸ್. ಸಿ, ಈ ಸಿಂಪ್ಲಿಸಿಟಿ ಇದೆಯಲ್ಲ, ಇದು ಸುಮ್ನೆ ಬರಲ್ಲ. ಇಟ್ ಕಮ್ಸ್ ಥ್ರೂ ಜನರೇಷನ್ಸ್. ಐ ಥಿಂಕ್ ನಿಮ್ಮ ತಾಯಿಯಿಂದ ನೀವು ಕಲ್ತಿದ್ದು ಈ ಸಿಂಪ್ಲಿಸಿಟಿ. ಐ ವಿಶ್ ದಿಸ್ ಟೇಕ್ಸ್ ಯು ಪ್ಲೇಸಸ್. ಓಕೆ ಸಾಕೇತ್. ಆಕ್ಚುಲಿ ಇನ್ನೊಂದು ವಿಚಾರ, ಇಯರ್ ಎಂಡ್ ಅಪ್ರೈಸಲ್ ಬೇರೆ ಆಗಿಲ್ಲ. ಯಾಕೆ ಬಾಸ್ ಸಿಕ್ಕಾಪಟ್ಟೆ ಚಪ್ಪಾಳೆ ಹೊಡೆದಿದ್ದಾರೆ. ನಿಮಗೆ 1 ಕೋಟಿ ಬೋನಸ್ ಅನೌನ್ಸ್ ಮಾಡಿದ್ದಾರೆ. ಈಗಲ್ಲ, ನಿಮ್ ಚೆನ್ನಾಗಿ ಕೆಲಸ ಮಾಡಿದಾಗ. ಓಕೆ ಗೈಸ್, ಒಂದು ಪ್ರಶ್ನೆ ಕೇಳಬೇಕು ಸಾಕೇತ್ ಬಗ್ಗೆ. ಸಾಕೇತ್ ಹೇಗೆ ಬಾಸ್ ಆಗಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟಾ, ಅಥವಾ ಕೋಪ ಬಂದ್ರೆ ಪೇಪರ್ ವೈಟ್ ಎಸಿತಾರ, ಅಥವಾ ಪೇಪರ್ನ ಹರಿದಾಕ್ತಾರ, ಚೇರ್ನ ಮುರಿದಾಕ್ತಾರ? ಕಮಾನ್, ಏನು ರಿಯಾಲಿಟಿ ಶೋ ಅಲ್ಲಿ ನಾನು ಎಲಿಮಿನೇಟ್ ಅಂತೀನಲ್ಲ, ಆತರ ಎಲಿಮಿನೇಟ್ ಮಾಡ್ತಾರೆ ನಿಮ್ಮನ್ನ. ಹೇಗೆ ನಿಮ್ಮ ಬಾಸ್? ಈಸ್ ಹಿ ಲೈಕ್ ರೂಡ್, ಬ್ಯಾಡ್? ಎಲ್ಲ ಕೈ ಐತಿ, ವಾಟ್? ಎಸ್ಸಾ? ಇಲ್ಲ ಇಲ್ಲ. ಓಕೆ, ಇಲ್ಲ ಅಂತಂದ್ರೆ ಜೋರ್ ಚಪ್ಪಾಳೆ ಹೊಡೀರಿ. ಓಕೆ ಫ್ರೆಂಡ್ಸ್, ನನ್ಗೆ ನಿಮ್ಮ ಮೈಂಡ್ ವಾಯ್ಸ್ ಕೇಳಿಸ್ತು. ಆಫೀಸ್ ಫಂಕ್ಷನ್ ಅಂದ್ಮೇಲೆ ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಅಂತ ತಾನೇ? ಸಾಕೇತ್ ಸ್ಪೀಚ್ ಸ್ವಲ್ಪ ಬೋರಿಂಗ್ ಆಗಿತ್ತು ಅಂತ ನಿಮ್ಗೆ ಅನ್ಸುತ್ತಾ? ನೋ 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 ನೋ, ಎಮೋಷನಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ಐ ಕಾಲ್ ಯು ಬ್ಯಾಕ್. ನಮ್ಮ ಸೆಕ್ಯೂರಿಟಿಗೆ ಯಾರು ಹೊಡಬಿಡಿದೆ ಸರ್. ವಾಟ್?
ರಿಷಬ್ ಏನಾಯ್ತು? ತುಂಬ ಏಟಾಯ್ತಾ? ಇಲ್ಲ ಸರ್. ಯಾರು ಹೊಡೆದಿದ್ದು? ಯಾರು ಅಂತ ಗೊತ್ತಿಲ್ಲ ಸರ್. ಪಾಸ್ ಕೇಳಿದೆ, ನನ್ನೇ ಪಾಸ್ ಕೇಳ್ತಿಲ್ಲ ಅಂತ ಹೊಡೆದ್ಬಿಟ್ಟು ಒಳಗಡೆ ಹೋದ ಸರ್. ಸರ್ ಈವೆಂಟ್ ನಡೀತಿದೆ ಅಂತ ಗೊತ್ತಾಗಿ ಯಾವನೋ ಪರ್ಕಿ ಕುಡಿಯೋ ಆಸೆಗೋಸ್ಕರ ಈಗ ಮಾಡಿರ್ಬೇಕು ಸರ್. ಇಲ್ಲ ಸರ್, ಅವನ ಗನ್ನಿತ್ತು, ಗನ್ ತಗೊಂಡು ಒಳಗಡೆ ಹೋದ ಸರ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರೋರು ಅಂದ್ಮೇಲೆ ಇಷ್ಟೆಲ್ಲ ಫಾರ್ಮಲ್ ಆಗ್ಬೇಕಾ? ಎಂಟರ್ಟೈನ್ಮೆಂಟ್ ಬೇಕು ತಾನೇ? ನಾನ್ ಬಂದಿದ್ದು ಅದಕ್ಕೆ ತಾನೇ. ನಿಮ್ಮ ಬಾಸ್ ಕಂಪನಿಗೆ ಸಿಇಒ ಆಗಿರ್ಬೋದು, ಆದ್ರೆ ಈ ಸ್ಟೇಜ್ಗೆ ನಾನೇ ಸಿಇಒ. ಸಿಇಒ ಅಂದ್ರೆ ಏನ್ ಗೊತ್ತಾ? ಚೀಫ್ ಎಂಟರ್ಟೈನ್ಮೆಂಟ್ ಆಫೀಸರ್. ಏನಂತೀರಾ? ರೆಡಿಯಾ? ಎಂಟರ್ಟೈನ್ಮೆಂಟ್ ಬೇಕಾ? ಓಕೆ, ಈಗ ನಿಮ್ ಮುಂದೆ ಒಬ್ರು ಇಂಟ್ರೆಸ್ಟಿಂಗ್ ಪರ್ಸನ್ ಬರ್ತಾ ಇದ್ದಾರೆ. ಇವರು ಮುಗುಳ್ನಗೆಯಾಗ ವೈಶ್ಯ, ಇಡೀ ಕರ್ನಾಟಕಕ್ಕೆ ಕ್ರಶ್. ನಕ್ಸ ಸಿನಿಮಾಗಳಲ್ಲಿ ಇವರ ನಗು ಹುಡುಗಿಯಾಗೆ ಫೇಮಸ್. ಈ ಸುಂದರಿ ಇಲ್ಲಿ ಬಂದ್ರೆ ಒಂದು ಪರ್ಫಾರ್ಮೆನ್ಸ್ ಪ್ಲೀಸ್ ಅಂತ ಹೇಳಲೇಬೇಕು ತಾನೆ. ಏ ಹುಡುಗಿ, ಪ್ಲೀಸ್ ವೆಲ್ಕಮ್ ಚುಟ್ಟು ಚುಟ್ಟು ಹುಡುಗಿ, ದ ವೆರಿ ಬ್ಯೂಟಿಫುಲ್ ಆಶಿಕಾ ರಂಗನಾಥ್.
ಫ್ಯಾಬ್ಯುಲಸ್, ಪರ್ಫೆಕ್ಟ್ ಆಗಿತ್ತು ಆಕ್ಚುಲಿ ಅನಿಕೇತ್ಗೆ ಈ ಒಂದು ಹಾಡು. ಓಕೆ, ಇಷ್ಟೇನಾ? ಇವಾಗ ಸ್ವಲ್ಪ ಕಷ್ಟ ಇದೆ ಅಲ್ಲ, ಆಕ್ಚುಲಿ ಪರ್ಫಾರ್ಮೆನ್ಸ್ ಅಂತ ಮಾತ್ರ ಬಂದಿದ್ ನಾನು ಇವತ್ತು. ಬಟ್ ಅಫ್ಕೋರ್ಸ್ ಮಧ್ಯದಲ್ಲಿ ಸಿಗಾಕ್ಸೋದು ನಮ್ಮ ಕರ್ತವ್ಯ ಅಲ್ವೇ? ಹೌದೌದು, ನೀವು ಅದಕ್ಕೆ ಫೇಮಸ್ ಅಲ್ವಾ? ಥ್ಯಾಂಕ್ ಯು. ಈಗ ವೆರಿ ಡಿಫಿಕಲ್ಟ್ ಟಾಸ್ಕ್. ಈಗ ಲೆವೆಲ್ 1 ಸಾಕೇತ್, ಲೆವೆಲ್ 2 ಅನಿಕೇತ್, ಲೆವೆಲ್ 3 ಮೀರಾ. ಆಕ್ಚುಲಿ ಒಂದು ವಿಚಾರ ಗೊತ್ತಾ, ನಾನು ಈ ವೇದಿಕೆ ಮೇಲೆ ಬರಬೇಕು ಅಂದ್ರೆ ಪಾಪ ಮೀರಾನೇ ಹಠ ಮಾಡಿ ಕರ್ಸಿದ್ನು. ಹಂಗಾದ್ರೆ ನಾನು ಫಸ್ಟ್ ಮೀರಾ ಬಗ್ಗೆನೇ ಹಾಡ್ಬೇಕಿತ್ತು. ಪರವಾಗಿಲ್ಲ, ಲಾಸ್ಟ್, ಯಾಕಂದ್ರೆ ಗ್ರ್ಯಾಂಡ್ ಫಿನಾಲೆ ಲಾಸ್ಟ್ ಅಲ್ಲಿ ಇರ್ಬೇಕಲ್ವಾ. ಸೊ ಮೀರಾ ಬಗ್ಗೆ, ಮೀರಾ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಶಿ ಸ್ಟೇಟ್ ಅಕುಲ್ ಬಾಲಾಜಿ. ಹೌದು, ಆ ಫೀಮೇಲ್ ವರ್ಷನ್ ಆಫ್ ಅಕುಲ್ ಬಾಲಾಜಿ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಹಾಡ್ಬಿಡು, ಎಲ್ಲ ಸೂಟ್ ಆಗ್ಬಿಡುತ್ತೆ. ದ ಮೋಸ್ಟ್ ಎನರ್ಜೆಟಿಕ್. ನಂತರ ಕ್ಯೂಟ್ ಆಗಿರ್ತಾಳೆ, ಕಮಾನ್, ತುಂಬಾ ಸ್ವೀಟ್. ಆದ್ರೆ ನಿಮ್ ತರ ಎಡವಟ್ಟು. ಕರೆಕ್ಟ್, ಅದು ಕರೆಕ್ಟ್. 1 2 3 4. ತುಂಬಾನೇ ಸ್ವೀಟು, ಸ್ವಲ್ಪ ಎಡವಟ್ಟು, ಮಾತಾಡೋಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೆ ಡೌಟು. ಯೂಳ್ ಮಾಡೋ ಫೈಟು ತುಂಬಾನೇ ಕ್ಯೂಟು, ಮನೆಯಲ್ಲಿ ಮೀರಾನೇ ಎಲ್ರ ಫೇವ್ರೆಟ್ಟು. ಆಕ್ಚುಲಿ ಹೇಳ್ಬೇಕಂದ್ರೆ ಮೀರಾ ಮೇಲೆ ಸ್ವಲ್ಪ ಫೇವ್ರಿಟಿಸಮ್ ಇತ್ತಪ್ಪ. ಯಾಕೆಂತಂದ್ರೆ ಸಾಕೇದಕ್ಕೆ ಕಂಪೇರ್ ಮಾಡಿದ್ರೆ, ಅನಿಕೇತಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಅಚ್ಚುಕಟ್ಟಾಗಿ ಬಂದಿದ್ದು ಅಂದ್ರೆ ಫಾರ್ ಮೀರಾ. ಫ್ಯಾಬ್ಯುಲಸ್. ಓಕೆ, ಸೊ ಫೈನಲಿ ಚಂದನ್, ಥ್ಯಾಂಕ್ ಯು ಸೋ ಮಚ್. ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಅಚ್ಚುಕಟ್ಟಾಗಿ ಹಾಡಿದ್ರಿ, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅ ಗ್ರೇಟ್ ಜೆಸ್ಚರ್ ಕೂಡ ಇದು. ಸೊ ಫೈನಲಿ ಸಾಕೇತ್ ಬಗ್ಗೆ, ಈ ಕಂಪನಿ ಬಗ್ಗೆ, ಈ 25 ಇಯರ್ಸ್ ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಶಾಂತಲಾ ಮೀಡಿಯಾ, ನಿಮ್ಮ ತಾಯಿಯವರು ಸ್ಟಾರ್ಟ್ ಮಾಡಿದಂತ ಒಂದು ಕಂಪ್ನಿನ ಇಬ್ರು ಮಕ್ಕಳು ಸೇರ್ಕೊಂಡು ಅದನ್ನ ಇಷ್ಟು ಮಟ್ಟಿಗೆ ತಗೊಂಡ್ಬಂದಿದ್ದಾರೆ. 25 ವರ್ಷದ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಅಂಡ್ ಇನ್ನು 25, 50 ಆಗ್ಲಿ 100 ಆಗ್ಲಿ ಅಂತ ನನ್ನ ಕಡೆಯಿಂದ ಹಾರ್ಟ್ಲಿ ವಿಶಸ್ ಮಾಡ್ತೀನಿ ನಿಮ್ ಕಂಪ್ನಿಗೆ, ಶಾಂತಲಾ ಮೀಡಿಯಾದವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಮತ್ತೊಮ್ಮೆ ಜೋರ್ ಚಪ್ಪಾಳೆ ಬರಲಿ ಫಾರ್ ರ್ಯಾಪ್ ನ ರಣಧೀರ, ರ್ಯಾಪ್ ನ ರಾಜ ಚಂದನ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಚಂದನ್. ಥ್ಯಾಂಕ್ ಯು ಎವ್ರಿಬಡಿ. ಬಾಯ್. ಆಗ್ಲೇ ಸಾಕತ್ ಹೇಳಿದ್ರು ಮೀರಾ ಸಖತ್ತಾಗಿ ಡಾನ್ಸ್ ಮಾಡ್ತಾರೆ ಅಂತ. ನೀವೆಲ್ಲ ಮೀರಾ ಡಾನ್ಸ್ ನೋಡ್ಬೇಕಲ್ವಾ? ಆಕ್ಚುಲಿ ಬೋರಿಂಗ್ ಆಗುವಂತ ಈ ಕಾರ್ಯಕ್ರಮವನ್ನು ತುಂಬಾ ಎಕ್ಸೈಟಿಂಗ್ ಆಗಿ ಮಾಡಿದ್ದು ಇಟ್ ಇಸ್ ಮೀರಾ. ಸೊ ಈ ಕ್ರೆಡಿಟ್ ಮೀರಾಗ್ ಹೋಗುತ್ತೆ, ಬಿಕಾಸ್ ಇದೆಲ್ಲವೂ ಕೂಡ ಪ್ಲಾನ್ ಮಾಡಿದ್ದು ಮೀರಾ. ನಿಂತಲ್ಲಿ ನಿಲ್ಲಲ್ಲ, ಕೂತಲ್ಲಿ ಕೂರಲ್ಲ, ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಹುಡುಗಿ, ಫುಲ್ ಎನರ್ಜಿ. ಸ್ಟೇಟ್ ಅಕುಲ್ ನ ಫೀಮೇಲ್ ವರ್ಷನ್. ಅಣ್ಣ ತಮ್ಮ ಸಡ್ವೆ ಮಾಡಿದ್ದಾರೆ, ಮೀರಾ ಒಳ್ಳೆ ಡಾನ್ಸರ್ ಅಂತ. ನೋಡ್ಬೇಕಲ್ವಾ? ಕಮ್ ಆನ್ ಗೈಸ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ಹೈಪರ್ ಕ್ವೀನ್ ಮೀರಾ. ಡೋಂಟ್ ವರಿ ಅನಿಕೇತ್, ನಮ್ಮ ಟೀಮ್ ಆ ಶೂಟರ್ಸ್ನ ಹಿಡ್ದೇ ಹಿಡಿತಾರೆ. ನಮ್ಮ ಜವಾಬ್ದಾರಿ ಇರಲಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ವಾಟ್ ಅ ಪರ್ಫಾರ್ಮೆನ್ಸ್. ನಾನು ಆಗ್ಲೇ ಹೇಳಿದ್ನಲ್ಲ, ಹೈಪರ್ ಪರ್ಫಾರ್ಮೆನ್ಸ್ ಆಗಿರುತ್ತೆ ಇದು ಅಂತ. ಅಷ್ಟು ಎನರ್ಜೆಟಿಕ್ ಆಗಿ ಕ್ಯೂಟ್ ಆಗಿ ಮುದ್ದಾಗಿ ಡಾನ್ಸ್ ಮಾಡಿದ್ದಾರೆ ಮೀರಾ. ಮತ್ತೆ ಮೀರಾನ ವಾಪಸ್ ಬರಮಾಡ್ಕೋತಾ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಹೈಪರ್ ಕ್ವೀನ್ ಮೀರಾ. ವಾ ಮೀರಾ, ವಾ ವಾಟ್ ಅ ಪರ್ಫಾರ್ಮೆನ್ಸ್ ಮೀರಾ. ನಿಜವಾಗ್ಲೂ 2 ಕಣ್ ಸಾಕಾಗಲ್ಲ ಮೀರಾ ಈ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಆಕ್ಚುಲಿ ನೀನು ನೋಡ್ತಾ ಇದ್ರೆ ನನಗೆ ಒಬ್ಬ ಮಹಾನ್ ವ್ಯಕ್ತಿ ಜ್ಞಾಪಕ ಬರ್ತಾ ಇದ್ದಾನೆ. ಅವರು ಹಿಂಗೇನೆ ಇದೇ ತರ ಗ್ರೇಸ್ಫುಲ್ ಆಗಿ ಡಾನ್ಸ್ ಮಾಡ್ತಾರೆ, ನಿನ್ ತರನೇ ಹೈಪರ್ ಆಕ್ಟಿವ್. ಯುನೋ ಸಮಥಿಂಗ್, ಆ ಮಹಾನ್ ವ್ಯಕ್ತಿ ಯಾರಂತ ಗೊತ್ತಾ? ನಿಲ್ಸಿ ನೀವ್ ನಿಮ್ ಬಗ್ಗೆ ಮಾತಾಡ್ತಿಲ್ಲ ತಾನೆ? ಆಬ್ವಿಯಸ್ಲಿ ಇನ್ ಯಾರ ಬಗ್ಗೆ ಮಾತಾಡಕ್ಕಾಗತ್ತೆ? ಈ ವೇದಿಕೆ ಮೇಲೆ ನಾನು ಇದ್ಮೇಲೆ ನನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನೀವ್ ನನ್ಗೇನೋ ಬಿಲ್ಡಪ್ ಕೊಡ್ತಿದ್ರನೋ ಅಂತ ನಾನ್ ಅನ್ಕೊಂಡೆ, ನಿಮಗ್ ನೀವೇ ಬಿಲ್ಡಪ್ ಕೊಟ್ಕೋತಿದ್ದೀರಲ್ಲ. ಹಲೋ, ನಾನ್ ಹೇಳಿದ್ದು ಫೀಮೇಲ್ ವರ್ಷನ್ ಆಫ್ ಅಕುಲ್ ಅಂತ. ಅದು ಬಿಲ್ಡಪ್ ಅಲ್ವೇ? ಹ್ಯಾಪಿ ತಾನೆ? ಹ್ಯಾಪಿ. ಜೋರ್ ಚಪ್ಪಾಳೆ ಬರ್ಲಿ ಇದಕ್ಕೆ. ಸೊ ವಾಟ್ ಅನ್ ಎನರ್ಜಿ, ವಾಟ್ ಅನ್ ಎಕ್ಸ್ಪ್ರೆಷನ್. ಮೀರಾ ಎಲ್ಲಿಂದ ಮೀರಾ ಇವೆಲ್ಲ? ಹಾಗೆ ಅದೆಲ್ಲ ಟ್ಯಾಲೆಂಟ್. ಅಕುಲ್ ಬಾಲಾಜಿ ಅವ್ರಿಗೆ ಟ್ಯಾಲೆಂಟ್ ಇದೆ ನೋಡಿ, ಹಂಗೆ ನಂಗೂ ಟ್ಯಾಲೆಂಟ್ ಬಂದಿರೋ. ಹೌ ಸ್ವೀಟ್. ಮತ್ತೆ ನನ್ನ ಹೆಸರು ತಗೊಂಡ್ರು ಚಪ್ಪಾಳೆ ಹೊಡೀರಪ್ಪ.
ಥ್ಯಾಂಕ್ ಯು ಮೀರಾ, ಈಗ ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರಿ? ಅಯ್ಯೋ, ನಾನು ಈ ಕಂಪ್ನಿಲ್ ಕೆಲಸ ಮಾಡಲ್ಲ, ನಾನು ಈ ಮನೆ ಮಗಳು. ಓ, ಮನೆ ಮಗಳ. ಫ್ಯಾಂಟಾಸ್ಟಿಕ್, ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಾ ನೀವು. ಅಂಡ್ ಮನೆ ಮಗಳಂತ ಹೇಳಿದ್ರಿ, ಸಾಕೇತ್ ಮತ್ತೆ ಅನಿಕೇತ್ ಅವ್ರ ಸಿಸ್ಟರಾ ನೀವು? ಇಲ್ಲ, ಸಾಕೇತ್ಗೂ ಅನಿಕೇತ್ಗೂ ನನ್ ತಂಗಿ ಅಲ್ಲ, ನಾನು ಈ ಮನೆ ಮಗಳು. ನಮ್ ತಾತಂಗೆ ನಾನು ಮನೆ ಮಗಳು, ಆ ಮನೆಗೆ ನಾನ್ ಮನೆ ಮಗಳು ಅಷ್ಟೇ. ಅಯ್ಯೋ ರಾಮಚಂದ್ರ, ಅಲ್ಲಲ್ಲ, ನಾನ್ ಕೇಳ್ತಿರೋದೇನಪ್ಪಾ ಅಂತಂದ್ರೆ, ನೀವು ಮನೆ ಮಗಳು ಅಂತ ಹೇಳಿದ್ರಿ, ನಿಮ್ ತಾಯಿ ಬಗ್ಗೆ ಮಾತಾಡಿದ್ರಿ, ನಿಮ್ ತಾತನ ಬಗ್ಗೆ ಮಾತಾಡಿದ್ರಿ, ಇವರೆಲ್ಲರೂ ಕೂಡ ರಿಲೇಟೆಡ್ ಆಗಿರ್ತಾರಲ್ಲ. ಸೊ ಅವರು ನೀವೇನಾದ್ರೂ ಸಾಕೇತ್ ಮನೇಲಿ ಅಡ್ಗೆ ಕೆಲ್ಸ ಮಾಡ್ಕೊಂಡಿದಾರಲ್ಲ, ಅವರು ನಮ್ಮಮ್ಮ, ನಾನು ಅವ್ರ ಮಗಳು. ಆದ್ರೆ ನಾನು ಆ ಮನೆಗೆ ಮನೆ ಮಗಳು. ನಮ್ ತಾತ ನನ್ನನ್ನ ತುಂಬಾ ಇಷ್ಟ ಪಡ್ತಾರೆ. ನಮ್ ತಾತನ್ಗೆ ಅನಿಕೇತು, ಸಾಕೇತು, ಪ್ರಣಮ್ಗಿಂತ ನನ್ ಕಟ್ರೇನೆ ತುಂಬಾ ಇಷ್ಟ. ನೀನೇ ನನ್ ಪ್ರೀತಿ ಮೊಮ್ಮಗಳು, ನೀನೇ ನನ್ ಪ್ರೀತಿ ಮೊಮ್ಮಗಳು ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಅಷ್ಟೇ ಇಲ್ಲ, ನಾವ್ ಉಳ್ಕೊಂಡಿದೀವಲ್ಲ ಮನೆ. ಪ್ರಣಮ್ ಜೊತೆ ಇದು ಐಸ್ ಪೈಸ್ ಆಡ್ತೀನಲ್ಲ, ಅವಾಗ ನಾನು ಅಲ್ಲೇ ಔಸ್ಕೊಳ್ಳೋದು ಗೊತ್ತಾ. ಈಗ ಇದನ್ನ ಪ್ರಣಮ್ಗೆ ಹೇಳ್ಬೇಡಿ. ಆಮೇಲೆ ಈ ಫಂಕ್ಷನ್ಗೆ ಎಷ್ಟು ತಲೆ ಕೆಡ್ಸ್ಕೊಂಡಿದೀನಿ ಗೊತ್ತಾ. ಸಾಕು ಗುರುಜಿ, ಈ ಕಂಪ್ನಿ ಆ ಕಂಪ್ನಿಗೆ ಓಡ್ಬೇಕು, ಆ ಫೈಲ್ಸು ಈ ಫೈಲ್ಸು ಅಂತ ಹೇಳ್ತಾನೆ ಇದ್ದ. ನಾನ್ ಅದಕ್ಕೆ ತಡಿ, ಯೋಚನೆ ಮಾಡೋಣ, ನಾನೇ ಈ ಫಂಕ್ಷನ್ ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು ಸಾಕು ಗುರುಜಿನ ಕೇಳ್ದೆ. ಸಾಕು ಗುರುಜಿ, ಸರಿ ನೀನು ಸಾಕು ತಾಯಿ, ನೀನು ಫೀಮೇಲ್ ವರ್ಷನ್ ಅಕುಲ್ ಅಲ್ಲ, ಅಕುಲ್ ಅಮ್ಮ. ಥ್ಯಾಂಕ್ ಯು. ಅಲ್ಲ ಸಾಕೇತ್, ನನ್ನನ್ನು ಯಾಕಪ್ಪ ಕರೆಸಿದ್ರಿ ಇಲ್ಲಿ? ಈ ಹುಡುಗಿ, ನಾನು ಹೋಗ್ತಾ ಇದ್ದೀನಿ, ಬಾಯ್. ಇಲ್ಲ, ಮತ್ ನಿಲ್ಸು. ಈ ಪ್ರೋಗ್ರಾಮ್ಗೆ ಎನರ್ಜೆಟಿಕ್ ಆಗಿರ್ಬೇಕು ಏನಾದ್ರು ಅಂತ ನನ್ಗೆ ಅನ್ಕೊಂಡಾಗ ನೆನ್ಪಾಗಿದೆ ನೀವು ಗೊತ್ತಾ. ಈಗ ನನ್ನ ಫ್ಯೂಸೇ ಆಫ್ ಆಗೋಗಿದೆ. ಇಲ್ಲ, ನೀವು ಚೆನ್ನಾಗಿ ಮಾಡ್ತಿದ್ದೀರಲ್ಲ, ಮಾಡಿ. ನೀವ್ ಮಾತಾಡ್ತಾನೆ, ಅದು ಇನ್ನೂ ಇದೆಯಾ? ಇಲ್ಲ. ಆಯ್ತಾ? ನೀರ್ ಕೊಡ್ರಪ್ಪ ಒಂದು. ಅಲ್ಲ, ಜ್ಯೂಸ್ ಬೇಕು, ಎನರ್ಜಿ ಡ್ರಿಂಕ್ ಬೇಕು ನನ್ಗೆ. ಮಾತಾಯ್ತಾ ಅಥವಾ? ಇಲ್ಲ, ಮುಗೀತಾ? ಯಾರಿಗಾದ್ರೂ ಏನಾದ್ರು ಅರ್ಥ ಆಯ್ತೇನಪ್ಪ? ಇನ್ನೂ ಸ್ವಲ್ಪ ಇದೆ. ಫಸ್ಟ್ ಆಫ್ ಆಲ್ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕರೆದು ಈ ತರ ಟಾರ್ಚರ್ ಕೊಡಬೇಡಿ. ಈ ಗಾಟ್ ಇಟ್? ನಂದು ತಪ್ಪಾಗಿದೆ, ಕ್ಷಮೆ ಇರು. ಯಾಕೆಂದ್ರೆ ಆ ಪ್ರಶ್ನೆ ಕೇಳಬಾರ್ದಿತ್ತು. ನೀನ್ ಯಾರು? ನಿನ್ ಅಕ್ಕನ, ತಂಗಿನ, ನೀನ್ ಏನಾಗ್ಬೇಕು? ಈ ಪ್ರಶ್ನೆ ಕೇಳಿದ್ರೆ ನನ್ ತಪ್ಪು, ಕ್ಷಮೆ ಇರ್ಲಿ. ನಿನ್ನ ಕತೆ ಹೇಳಿದ್ಯಲ್ಲ, ನನ್ನ ಲೈಫಲ್ಲಿ ಈ 3 hour ಸ್ಟೋರಿನ 3 minutes ಅಲ್ಲಿ ಹೇಳಿದ್ ಯಾವತ್ತೂ ನೋಡಿಲ್ಲ, ಕೇಳಲಿಲ್ಲ. ಥ್ಯಾಂಕ್ ಯು. ಆದ್ರೂ 2 ವಿಚಾರ ಕನ್ಫರ್ಮ್ ಆಗಿದೆ. ಒಂದು, ಸಾಕೇತ್ ಯಾಕೆ ಮಾತಾಡೋಲ್ಲ ಅಂತ. ಇನ್ನೊಂದು, ಅನಿಕೇತ ಯಾಕೆ ಇಷ್ಟೆಲ್ಲ ಸ್ಟ್ರಿಕ್ಟ್ ಅಂತ. ಸೊ ಈ ತರ ಪಟಪಟ ಅಂತ 24/7 ಇನ್ನು ಬಾಯಿ ಬಡಗಿ ಜೊತೆಲಿ ಇದ್ಮೇಲೆ ಅದೇ ತರ ಇರೋದು ಸೂಕ್ತ. ಹಂಗೆ ಇರಿ. ಆದ್ರೆ ನನಗೆ ಮೀರಾ ನೀನ್ ತುಂಬಾ ಇಷ್ಟ ಆಗ್ಬಿಟ್ಟೆ. ಥ್ಯಾಂಕ್ ಯು. ಯಾಕಂದ್ರೆ ಮುದ್ದಾಗಿ, ಕ್ಯೂಟ್ ಆಗಿ, ನಿನ್ ಕತೆನ ತುಂಬಾ ಶಾರ್ಟ್ ಆಗಿ, ಫಾಸ್ಟ್ ಆಗಿ ಹೇಳಿದ್ಯಲ್ಲ, ಬಹಳ ಇಷ್ಟ ಆಗಿದೆ ನನಗೆ. ಥ್ಯಾಂಕ್ ಯು. ಓಕೆ, ಈಗ ನೀನು ಆ ಜಾಗಕ್ಕೆ ಹೋಗಿಲ್ಲ ಅಂದ್ರೆ ನಾನು ಈ ಜಾಗದಿಂದ ಹೋಗ್ಬೇಕು. ಇಲ್ಲ, ನೀವೇ ಶೋ ಮಾಡ್ಬೇಕು. ನಾನು ಎಷ್ಟು ಕಷ್ಟಪಟ್ಟಿದೀನಿ ಗೊತ್ತಾ ನಿಮ್ನ ಹುಡ್ಕಕ್ಕೆ, ನಿಮ್ಗೆ ಕಾಲ್ ಮಾಡಕ್ಕೆ. ನಂಗ್ ಗೊತ್ತಿಲ್ಲ, ನೀವೇ ಶೋ ನಡ್ಸ್ಕೊಡ್ಬೇಕು. ನನ್ನ ಹುಡ್ಗಕ್ಕೆ ಯಾಕಮ್ಮ ಇಷ್ಟು ಕಷ್ಟಪಟ್ಟೆ? ಬಿಸಿ ಇರ್ತೀರಲ್ಲ ಅಂತೀನಿ. ಹೌದಲ್ಲ? ಹೌದೌದು, ತುಂಬಾ ಬಿಸಿ ನಾನು. ಓಕೆ, ಬಾಮ್ಮ, ನಾನು ಆಮೇಲೆ ಬರ್ತೀನಿ. ಪೇಮೆಂಟ್ ವಿಷಯ ಮಾತಾಡಿದೆ ತಾನೇ ಸಾಕೇತ್ ಬಗ್ಗೆ? ಸಾಕು ಗುರುಜಿ, ಅದಕ್ಕೆಲ್ಲ ಓಕೆ ಅಂತಾನೆ. ಪ್ರೋಗ್ರಾಮ್ ಮುಂದುವರ್ಸೋಣ. ಅಮ್ಮ ಅಕುಲಣ್ಣ, ಪಾಪ ಈ ಮೈಕಿನ ಕೇಳ್ಬೇಕು, ಏನಮ್ಮ ಹೆಂಗ್ ಬತ್ತಿದ್ಯಾ ನೀವು? ಓಕೆ, ಬಟ್ ಎನಿವೇ ಸೀರಿಯಸ್ಲಿ ವೆರಿ ಮೀರಾಗ್ ಜೋರ್ ಚಪ್ಪಾಳೆ ಬರ್ಲೇಬೇಕು. ಅಲ್ಲ, ಮನೆ ಮಗಳು ಅಂತ ಕರೆಕ್ಟ್ ಆಗಿ ಹೇಳಿದ್ರು ಆ ಹುಡುಗಿ. ಅಷ್ಟು ಚಂದ ನೋಡ್ಕೊಂಡಿದ್ದೀರಿ ನೀವು ಆಕ್ಚುಲಿ, ಸಾಕೇತ್ ಅಂಡ್ ಅನಿಕೇತ್. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಓಕೆ ಫ್ರೆಂಡ್ಸ್, ಸಾಕೇತ್ ಆಗ್ಲೇ ಹೇಳಿದ್ರು ಒಂದ್ ಸಸ್ಪೆನ್ಸ್ ಇದೆ ಅಂತ. ಆ ಸಸ್ಪೆನ್ಸ್ ನ ಈಗ ತೆಗಿತಾ ಇದ್ದೀನಿ. ತೆಗಿಲಾ? ಓಪನ್ ಮಾಡ್ಲಾ? ಓಕೆ, ಈ ಅವಾರ್ಡ್ಸ್ ಸುಮ್ಮನೆ ಸಿಗಲ್ಲ, ಎಲ್ರು ಕಷ್ಟಪಡ್ತೀರಾ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಯಾರ ಹಾರ್ಡ್ ವರ್ಕ್ ನ ಗುರ್ತಿಸ್ತಾರೆ, ಯಾರು ಆ ಹಾರ್ಡ್ ವರ್ಕ್ ನ ಮಾದರಿಯಾಗಿ ತಗೊಂಡು ಹೋಗ್ತಾರೆ, ಅವರಿಗೆ ಈ ಅವಾರ್ಡ್ ಸಿಗತ್ತೆ. ಕಂಪನಿಯ ಲೈಫ್ ಲೈನ್ಗಳಿಗೆ ಈ ಅವಾರ್ಡ್. ಆ ಅವಾರ್ಡ್ ಬರೋದಕ್ಕೂ ಫಾರ್ಚೂನ್ ಚೆನ್ನಾಗಿರ್ಬೇಕು ಅಲ್ವಾ? ಅವಾರ್ಡ್ ಕೊಡೋದಕ್ಕೂ ಫಾರ್ಚುನರ್ ಹೀರೋಯಿನ್ ಬೇಕೇ ಬೇಕು. ಏನಂತೀರಾ ನೀವು?
ಈ ಅಚೀವ್ಮೆಂಟ್ ಅವಾರ್ಡ್ಸ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಿರೋದು ಮುದ್ದಾದ ಬೆಳಗಿ ಚಿನ್ನದಂತ ಹುಡುಗಿ. ಲೆಟ್ಸ್ ವೆಲ್ಕಮ್ ದಿ ಚಂಬಲ್ ರಾಣಿ ಸೋನು ಗೌಡ ಆನ್ ಸ್ಟೇಜ್. Congratulations on the big hit. ಥ್ಯಾಂಕ್ ಯು. ಓಕೆ, ಈ ಕಡೆ ಬನ್ನಿ. ಎಸ್. ಸೊ ಸೋನು, ಶಾಂತಲಾ ಮೀಡಿಯಾ 25 ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದಿದ್ದೀರಿ. ಸೆಲೆಬ್ರೇಷನ್ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಸಾಕೇತ್, ಅನಿಕೇತ್, ಮೀರಾ ಅವ್ರಿಗೆಲ್ಲರಿಗೂ ತುಂಬಾನೇ ಕಂಗ್ರ್ಯಾಚುಲೇಷನ್ಸ್. ತುಂಬಾನೇ ಖುಷಿ ಆಗ್ತಾ ಇದೆ 25 ವರ್ಷದ ಆನಿವರ್ಸರಿಗೆ ನಾನು ಇದನ್ನಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಅಂತ. ಬಂದು ಡಾನ್ಸ್ ಮಾಡಿದ್ದಾಗಿದೆ ನೀವು, ಆ್ಯಂಡ್ ಈಗ ಅವಾರ್ಡ್ಸ್ ಕೊಡಕ್ಕೆ ಬರ್ತಾ ಇದ್ದಾರೆ ನೀವು. ಸೊ ಸೋನು, ಈ ಕಂಪನಿ ಜರ್ನಿಯಲ್ಲಿ ಜೊತೆಗಿದ್ದವರು, ಸಕ್ಸಸ್ನ ಭಾಗವಾದವರು ಮತ್ತು ಈ 25 ವರ್ಷಗಳ ಈ ಒಂದು ಬಿಲ್ಡಿಂಗ್ ಮೂವ್ಮೆಂಟ್ಗೆ ಕಾರಣವಾದವ್ರನ್ನ ವೇದಿಕೆ ಮೇಲೆ ಕರೀತಾ ಇದೆ. ಓಕೆ, ಸೊ ದ ಫಸ್ಟ್ ಅವಾರ್ಡ್, ದ ಬೆಸ್ಟ್ ಡಿಸೈನರ್ ಅವಾರ್ಡ್, ಅಂಡ್ ಸೋನು ಯಾರದು? ಬೆಸ್ಟ್ ಡಿಸೈನರ್ ಅವಾರ್ಡ್, ಎನಿ ಗೆಸಸ್? Okay, the best designer award goes to Seema. Seema! Fantastic! It feels good. Thank you so much for this award. Thank you so much, Seema. All the best. ನಮ್ಮ 2ನೇ ಅವಾರ್ಡ್, ಬೆಸ್ಟ್ ಮಾರ್ಕೆಟಿಂಗ್ ಅವಾರ್ಡ್. ಈ ಬೆಸ್ಟ್ ಮಾರ್ಕೆಟಿಂಗ್ ಅವಾರ್ಡ್ ಯಾರು ಸಿಗ್ತಾ ಇದೆ ಅಂತ ಸೋನು ಹೇಳ್ತಾರೆ. ಸೋನು, ಓವರ್ ಟು ಯು. So the best marketing award goes to Sharad. Sharad, welcome. ಥ್ಯಾಂಕ್ ಯು ಸಾಕಿತ್ ಸರ್, ಈ ಅವಾರ್ಡ್ ನನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಶಾಂತಲಾ ಮೀಡಿಯಾ ಫ್ಯಾಮಿಲಿ. ಸೊ ಈಗ ನಮ್ಮ ನೆಕ್ಸ್ಟ್ ಅವಾರ್ಡ್ಗೆ ತುಂಬಾ ಕಾಂಪಿಟೇಷನ್ ಇದೆ. ಇಡೀ ಶಾಂತಲಾ ಮೀಡಿಯಾ ಕಂಪನಿಯ ಈ ವರ್ಷದ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್. ಬೆಸ್ಟ್ ಎಂಪ್ಲಾಯಿ ಅಂದ್ರೆ ಅಷ್ಟು ಈಸಿ ಅಲ್ವೇ ಅಲ್ಲ. ಸೊ ತುಂಬಾನೇ ಕಷ್ಟಪಟ್ಟಿರ್ತಾರೆ, ತುಂಬಾ ಹಾರ್ಡ್ ವರ್ಕ್ ಆಗಿರತ್ತೆ. ಸೊ ಯು ಶುಡ್ ಗೆಸ್. ಯಾವ್ದಾದ್ರು ಹೆಸರು ಹೇಳ್ತೀರಾ? ತುಂಬಾ ಹೆಸರುಗಳು ಕೇಳ್ಪಡ್ತಾ ಇದೀವಿ. ಸೊ ಟೈಮ್ ಟು ಅನೌನ್ಸ್. ಯಾರೋ ಸಾಕೇತ್ ಅಂತ ಹೇಳ್ತಿದ್ದಾರೆ. ಸಾಕೇತ್ ಇಸ್ ಓನರ್, ಇಸ್ ದ ಬಾಸ್, ಬಟ್ ಎಂಪ್ಲಾಯ್ ತರ ಕೆಲಸ ಮಾಡ್ತಾರೆ. ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್. Okay. Yes, best employee award goes to Ahalya. Ahalya! Woohoo! ಚಪ್ಪಾಳೆ ಬರ್ಲಿ guys. Please come, please. Good. One second.
ನನಗೊಂದು ಪ್ರಶ್ನೆ ಇದೆ ಅಹಲ್ಯ, ಕರೆದಿದ್ದು ನಿಮ್ಮನ್ನ, ಆದ್ರೆ ನೀವು ಇಡೀ ಫ್ಯಾಮಿಲಿನ ಕರ್ಕೊಂಡ್ ಬಂದಿದ್ದೀರ ವೇದಿಕೆ ಮೇಲೆ, ಏನ್ ವಿಷಯ? ಯಾರಿಗಾದ್ರೂ ಅವಾರ್ಡ್ ಬಂದ್ರೆ ಅದನ್ನ ಯಾರಿಗಾದ್ರೂ ಡೆಡಿಕೇಟ್ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ. ಆದ್ರೆ ನಾನಿವತ್ತು ಈ ಅವಾರ್ಡ್ನ ಯಾರಿಗೂ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ ಕಾರಣ ನನ್ನ ಈ ಕುಟುಂಬ. ಕುಟುಂಬ ಅಂತಂದ್ರೆ ಏನ್ ಹೇಳಿ, ಸುಮ್ನೆ ಒಟ್ಟಿಗೆ ಬಾಳೋದಲ್ಲ, ಸುಖ ಸಂತೋಷ ನೋವು ನಲಿವು ಇದನ್ನೆಲ್ಲ ಹಂಚ್ಕೊಳ್ಳೋದು.